ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವ್ಲಾಗ್ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಅಂತ ಹೇಳ್ಬೋದು. ಸ್ಯಾಡ್, ಟೆನ್ಷನ್, ಹ್ಯಾಪಿ ಎಲ್ಲನೂ ಅದೇ. ಸ್ಯಾಡ್ ಬಿಕಾಸ್ ನಾ ಫಸ್ಟ್ ಹೇಳ್ತೀನಿ ಏನು ಅಂತ. ನಾವು ನಾಳೆ ಇಂಡಿಯಾಗೆ ಹೊರಟೀವಿ ಎಲ್ಲರೂ, ಅಪ್ಪ ಅಮ್ಮ, ನಾನು, ಸಾಗರ್, ಮಗು ಎಲ್ಲರೂ. ಆ್ಯಕ್ಚುಲಿ ಜಾಸ್ತಿ ದಿನ ನಾನು ಅಲ್ಲಿ ಇರಬೇಕು ಅಂತ ಅಂದ್ಕೊಂಡಿರೋದು. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಬಟ್ ಇಂಡಿಯಾಗೆ ಹೋಗ್ತಾ ಇದ್ದೀವಲ್ಲ, ನಾಳೆ ಮಧ್ಯಾಹ್ನ ಫ್ಲೈಟ್ ಇರೋದು. ಸೊ ಅದು ಸೆಪ್ಟೆಂಬರ್ 19th ಮಧ್ಯಾಹ್ನ ಫ್ಲೈಟ್ ಇರೋದು 1:30ಗೆ. ಆ್ಯಂಡ್ ಅಪ್ಪ ಅಮ್ಮ ಬಂದಿದ್ದು ಬ್ರಿಟಿಷ್ ಏರ್ವೇಸಲ್ಲಿ, ಸೊ ವಯಾ ಲಂಡನ್ ಬಂದಿದ್ದು. ಆ್ಯಂಡ್ ಇವಾಗ ಅವ್ರದ್ದು ರಿಟರ್ನ್ ಟಿಕೆಟ್ ಕೂಡ ಅದರಲ್ಲೇ ಆಗಿತ್ತು. ಸೊ ಅವರು ಲಂಡನ್ ಮೇಲೆ ವಾಪಸ್ ಹೋಗ್ತಾ ಇದ್ದಾರೆ. ನಮಗೆ ಟಿಕೆಟ್ ಆ್ಯಕ್ಚುಲಿ ಲಂಡನ್ಗೆ ಸಿಗಲಿಲ್ಲ. ನಮಗೆ ಆ್ಯಕ್ಚುಲಿ ಬ್ರಿಟಿಷ್ ಏರ್ವೇಸಲ್ಲಿ ಸಿಗಲಿಲ್ಲ. ನಾವು ಜಪಾನ್ ಏರ್ವೇಸ್ ಮಾಡಿಸ್ಕೊಂಡಿದ್ದು. ನಾವು ವಯಾ ಜಪಾನ್ ಹೋಗೋದು. ಸೇಮ್ ಟೈಮಿಂಗಿಗೆ ಇಲ್ಲಿಂದ ಹೊರಡ್ತೀವಿ, ಅದೊಂದು ಪ್ರಾಬ್ಲಮ್ ಅಲ್ಲ. ಬಟ್ ಬೇರೆ ಫ್ಲೈಟಲ್ಲಿ ಹೋಗ್ತೀವಲ್ಲ, ಅದು ನಂಗೆ ತುಂಬಾ ಬೇಜಾರದೆ. ನನಗೆ ಫಸ್ಟ್ ಟೈಮ್ ಮಗುನ ಕಂಪ್ಲೀಟಾಗಿ ಹ್ಯಾಂಡಲ್ ಮಾಡಬೇಕಾಗ್ತದೆ. ಬೇರೆ ಬೇರೆ ಫ್ಲೈಟಲ್ಲಿ ಹೋಗೋದಕ್ಕೆ ನಂಗೆ ತುಂಬಾ ಬೇಜಾರದೆ. ನಮ್ಮ ಅಪ್ಪ ಅಮ್ಮ ಇಲ್ಲಿ ಬಾಣಂತನ ಮಾಡ್ಲಿಕ್ಕೆ ಬಂದಿದ್ದಲ್ಲ, ಎಷ್ಟು ಚೆನ್ನಾಗಿ ಮಾಡಾರೆ ಅಂದರೆ, ನಾನು ಇಷ್ಟು ಆರಾಮಾಗಿ ವ್ಲಾಗ್ ಮಾಡೋದಾಗಲಿ, ನಾನು ಹೊರಗಡೆ ಹೋಗೋದು, ನಾನು ಇಷ್ಟು ಹೆಲ್ದಿಯಾಗಿ ಇವಾಗಿರೋದು ಎಲ್ಲದಕ್ಕೂ ಕಾರಣ ನಮ್ಮ ಅಪ್ಪ ಅಮ್ಮನೇ. ಎಷ್ಟು ಚೆನ್ನಾಗಿ ನೋಡ್ಕೊಂಡಾರೆ. ಅವ್ರಿಗೆ ಇದೆಲ್ಲನೂ ಹೊಸದಿತ್ತು. ಫಸ್ಟ್ ಮಗು ನಮ್ಮ ಮನೇಲಿ, ಅಂದರೆ ನಮ್ಮ ಅಪ್ಪ ಅಮ್ಮ ಈ ಥರ ಬಾಣಂತನ ಮಾಡ್ತಿರೋದು. ಹಾಗಾಗಿ ಅವ್ರಿಗೆ ಎಲ್ಲನೂ ಹೊಸದಿತ್ತು, ಎಲ್ಲನೂ ಕಲ್ತ್ಕೊಂಡು ಮಾಡ್ತಿದ್ರು ಅವರು. ಇಂಡಿಯಾದಲ್ಲಿ ಕೇಳಬೇಕು ಅಂದರೆ ನಮಗೆ ಅವ್ರಿಗೆ 11.5 hours ಡಿಫ್ರೆನ್ಸ್ ಇರೋದಕ್ಕೆ, ಅಲ್ಲಿ ಡೇ ಆದರೆ ಇಲ್ಲಿ ನೈಟ್, ಇಲ್ಲಿ ನೈಟ್ ಆದರೆ ಅಲ್ಲಿ ಡೇ, ಈ ಥರನೇ ಆಗ್ತಿತ್ತು ನಮಗೆ. ಸೊ ಎಷ್ಟೊಂದು ವೆಯ್ಟ್ ಮಾಡಿ ಕೇಳೋದಕ್ಕೆ ಆಗ್ತಿರ್ಲಿಲ್ಲ. ಯೂಟ್ಯೂಬಲ್ಲಿ ನೋಡ್ತಿದ್ಲು ಅಮ್ಮ, ಎಷ್ಟೊಂದು ರಿಸರ್ಚ್ ಮಾಡಬೇಕಾಯಿತು, ತುಂಬಾ ಕಷ್ಟ ಆಯಿತು ಅವ್ರಿಗೂ. ಬಟ್ ಎಲ್ಲನೂ ಓವರ್ಕಮ್ ಮಾಡಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಾರೆ. ಮಗುನಾಗಲಿ, ನನ್ನಾಗಲಿ, ನಮ್ಮ ಮನೆ ಆಗಲಿ. ಅವರಿಲ್ಲ ಅಂದಿದ್ರೆ ನಮ್ಗೆ ಯಾವುದೂ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಪ್ಪ ಅಮ್ಮ. ನಿಮಗೆ ನನ್ನ ಲೈಫ್ ಇಡೀ ಥ್ಯಾಂಕ್ ಯು ಹೇಳಿದ್ರು ಅದು ಕಮ್ಮಿ. ಅಷ್ಟು ಚೆನ್ನಾಗಿ ನೋಡ್ಕೊಂಡಾರೆ. ಡೆಫಿನೆಟ್ಲಿ ಅವ್ರು ಬಂದಿಲ್ಲ ಅಂದಿದ್ರೆ ಇದು ಯಾವುದೂ ಸಾಧ್ಯ ಆಗ್ತಿರ್ಲಿಲ್ಲ. ನನಗೆ ತುಂಬಾ ಡೆಲಿವರಿ ಆದಮೇಲೆ ಸ್ವಲ್ಪ ಕಾಂಪ್ಲಿಕೇಶನ್ಸ್, ಅಂದರೆ ಹೆಲ್ತ್ ವೈಸ್ ಎಲ್ಲ ಇತ್ತು. ಎಲ್ಲನೂ ನನಗೆ ಸರಿಯಾಗಿ ಮಾಡಿದ್ದೆ ನಮ್ಮ ಅಪ್ಪ ಅಮ್ಮ ನೋಡ್ಕೊಂಡಿದ್ದು. ನನಗೆ ಎಷ್ಟು ಹೆಲ್ದಿ ಫುಡ್ ಕೊಡ್ತಾಯಿದ್ಲು ಅಮ್ಮ, ಬಿಸಿ ಬಿಸಿದು. ಡೆಫಿನೆಟ್ಲಿ ನಾನು ವೆರಿ ವೆರಿ ಥ್ಯಾಂಕ್ಫುಲ್ ಅವ್ರಿಗೆ. ಸಾಗರ್ ಹೆಲ್ಪ್ ಇದ್ದೇ ಇರ್ತದೆ, ಬಟ್ ನಮ್ಮ ಅಪ್ಪ ಅಮ್ಮ ಅಲ್ಲಿಂದ ನನಗೋಸ್ಕರ ಬಂದು ಮಾಡಿರೋದು ನಿಜವಾಗ್ಲೂ ತುಂಬ ಗ್ರೇಟ್. ನಮ್ಮಮ್ಮ ಪಾಪ ಕೆಲಸದ್ದು ಅಷ್ಟು ಆಲ್ಮೋಸ್ಟ್ 5.5 months ರಜಾ ಹಾಕ್ಕೊಂಡು ಬಂದಿರೋದು. ಇಟ್ಸ್ ಅ ಗ್ರೇಟ್ ಥಿಂಗ್ ಆ್ಯಕ್ಚುಲಿ. ಆ್ಯಂಡ್ ಇವಾಗ ಬೇರೆ ಬೇರೆ ಫ್ಲೈಟಲ್ಲಿ ಹೋಗ್ತಿರೋದು ತುಂಬಾ ಬೇಜಾರದೆ ನನಗಂತೂ. ಜೊತೆಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಸಿಚುವೇಶನ್ ಹಾಗಿತ್ತು. ನಾವು ಲಾಸ್ಟ್ ಮಂತ್, ಅಂದರೆ ಆಗಸ್ಟ್ ಮಿಡ್ಡಲ್ಲಿ ನಾವು ಟಿಕೆಟ್ ಬುಕ್ ಮಾಡಿದ್ದು. ನಮ್ಮದು ಕನ್ಫರ್ಮ್ ಆಗಿದ್ದೆ ಆಗಸ್ಟಲ್ಲಿ. ಸೊ ಲೇಟಾಗಿ ನಾವು ಟಿಕೆಟ್ ಬುಕ್ ಮಾಡಿದ್ವಿ, ಹಾಗಾಗಿ ನಮಗೆ ಬ್ರಿಟಿಷ್ ಸಿಗಲಿಲ್ಲ. ಬಟ್ ಇಟ್ಸ್ ಓಕೆ. ಫಸ್ಟ್ ನಾವೇ ರೀಚ್ ಆಗ್ತೀವಿ ಇಂಡಿಯಾ. ನಾವು ಅರೌಂಡ್ 1 o'clock AM ಅಷ್ಟೊತ್ತಿಗೆ ರೀಚ್ ಆಗ್ತೀವಿ. ನಮ್ಮ ಅಪ್ಪ ಅಮ್ಮ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 5 o'clock ಬರ್ತಾರೆ. ನಾನು ಅಲ್ಲಿಂದ ನಮ್ಮ ಅತ್ತೆ ಮನೆಗೆ ಹೋಗ್ತೀನಿ. ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಮನೆಗೆ ಹೋಗ್ಬಿಟ್ಟು ಎಲ್ಲ ಫುಲ್ ಕ್ಲೀನಿಂಗ್ ಎಲ್ಲ ಇರ್ತದಲ್ಲ, ಅದೆಲ್ಲ ಮುಗಿಸ್ಕೊತಾರೆ. ಆಲ್ಮೋಸ್ಟ್ 5 months ಕ್ಲೋಸ್ ಇತ್ತಲ್ಲ, ಸೊ ಧೂಳೆಲ್ಲ ಆಗಿರ್ತದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾರೆ ಫಸ್ಟ್ ಹೋಗ್ಬಿಟ್ಟು. ಆ್ಯಂಡ್ ಟೆನ್ಷನ್ ಪಾರ್ಟ್ ಏನು ಅಂದರೆ, ನಾನು ಸಾಗರ್ ಇಬ್ಬರೇ ಆಲ್ಮೋಸ್ಟ್ 24 hours ಫ್ಲೈಟಲ್ಲಿ ಬೇಬಿನ ಮ್ಯಾನೇಜ್ ಮಾಡಬೇಕು. ಇದು ಇನ್ಕ್ಲೂಡಿಂಗ್ ಲೇ ಓವರ್ ಜಪಾನಲ್ಲಿ 3.5 hours ಇರೋದು. ದಟ್ಸ್ ನಾಟ್ ಟೂ ಮಚ್, ಬಟ್ ನಮಗೆ ಬೇಬಿನ ಹ್ಯಾಂಡಲ್ ಮಾಡೋದೆಲ್ಲ ಒಂದು ಸ್ವಲ್ಪ ಚಾಲೆಂಜಿಂಗ್. ಇಷ್ಟು ದಿನ ಅಪ್ಪ ಅಮ್ಮ ಇದ್ದರೂ ನಮಗೆ ಟೆನ್ಷನ್ನೇ ಇರಲಿಲ್ಲ. ಬಟ್ ಇವಾಗ ಸ್ವಲ್ಪ ಆಲ್ರೆಡಿ ನನಗೆ ಟೆನ್ಷನ್ ಶುರು ಆಗಿಬಿಟ್ಟದೆ. ಬಟ್ ವಿಲ್ ಡೂ ಇಟ್ ಅಂತಲೇ ಅಂದ್ಕೊಂಡು ಹೊರಡ್ತಾ ಇರೋದು. ಆ್ಯಂಡ್ ಆ ಮಗುದೂ ಪಾಪ ಫಸ್ಟ್ ಫ್ಲೈಟ್, ನಾವಿಲ್ಲಿ ಡೊಮೆಸ್ಟಿಕ್ ಫ್ಲೈಟ್ ಹತ್ಸೋಣ ಫಸ್ಟು ಅಂತ ಅಂದ್ಕೊಂಡ್ವಿ. ಬಟ್ ಮಧ್ಯದಲ್ಲಿ ನಮ್ಮ ಮನೇಲಿ ಎಲ್ಲರಿಗೂ ಫ್ಲೂ ಆಗಿಬಿಡ್ತು. ಫ್ಲೂ ಸೀಸನ್ ನಡೀತಾ ಅದಿಲ್ಲಿ. ಸೊ ಹಾಗಾಗಿ ನಮಗೆಲ್ಲ ಜ್ವರ ಬಂದುಬಿಟ್ಟು ನಮ್ಮ ಟ್ರಿಪ್ ಕ್ಯಾನ್ಸಲ್ ಆಯಿತು. ಇಲ್ಲ ಅಂದಿದ್ರೆ ಒಂದು ಡೊಮೆಸ್ಟಿಕ್ ಫ್ಲೈಟಲ್ಲಿ ಅವ್ನಿಗೆ ಹತ್ಸೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಇಂಟರ್ನ್ಯಾಷನಲ್ ಫ್ಲೈಟೇ ಒಂದು ಫಸ್ಟ್ ಆಗಿರ್ತದೆ. ಹಾಗಾಗಿ ನಾವು ಎಲ್ಲನೂ
ಹೊಸದಾಗಿ ಇರ್ತದಲ್ಲ ಪಾಪ, ಅದಕ್ಕೂ ಹೊಸದು ನಮಗೂ ಹೊಸದು. ಮ್ಯಾನೇಜ್ ಮಾಡ್ತೀವಿ, ನೋಡೋಣ. ಹೋಪ್ ಫಾರ್ ದ ಬೆಸ್ಟ್. ಇದೇ ಧೈರ್ಯನ ಇಟ್ಕೊಂಡು ನಾಳೆ ಫ್ಲೈಟ್ ಹತ್ತೋದು. ಆ್ಯಂಡ್ ಇನ್ನೊಂದೇನು ಅಂದರೆ ಹ್ಯಾಪಿ ಪಾರ್ಟ್, ಡೆಫಿನೆಟ್ಲಿ ಇಂಡಿಯಾಗೆ ಬರ್ತಾಯಿದ್ದೀವಿ, ಎಲ್ಲರೂ ಕಾಯ್ತಾ ಇದ್ದಾರೆ ನಮ್ಮ ಮಗುನ ನೋಡೋದಕ್ಕೆ. ಆ್ಯಂಡ್ ನಾವು ತುಂಬ ಎಕ್ಸೈಟೆಡಾಗಿ ಬರ್ತಾಯಿದ್ದೀವಿ. ಮೇನ್ ಥಿಂಗ್, ನಮ್ಮ ಅತ್ತೆ ಮಾವ ಫಸ್ಟ್ ಟೈಮ್ ನಮ್ಮ ಮಗುನ ನೋಡೋದು. ಸೊ ಮೊಮ್ಮಗನ ನೋಡಿದ್ದು ಅವ್ರಿಗೂ ಅದು ಎಕ್ಸೈಟ್ಮೆಂಟ್ ಹೆಂಗಿರ್ತದೆ, ಅವರು ಕಾಯ್ಕೊಂಡು ಕೂತ್ಕೊಂಡಾರೆ ಇದೆಲ್ಲನೂ ನೋಡೋದಕ್ಕೆ. ನಾವು ಎಷ್ಟು ವೆಯ್ಟ್ ಮಾಡ್ತಾ ಇದ್ವಿ. ಇದು ಹ್ಯಾಪಿ ಪಾರ್ಟ್ ಆಫ್ ದಿ ವ್ಲಾಗ್ ಇದು. ಆ್ಯಂಡ್ ಎಷ್ಟಾಗ್ತದೋ ಅಷ್ಟನ್ನು ನಾನು ಫ್ಲೈಟಲ್ಲಿ ಕೂಡ ಟ್ರೈ ಮಾಡ್ತೀನಿ ರೆಕಾರ್ಡ್ ಮಾಡೋದಕ್ಕೆ, ಬಿಕಾಸ್ ನಮ್ಮ ಅಪ್ಪ ಅಮ್ಮನೂ ನೋಡ್ಲಿಕ್ಕೆ ಕಾಯ್ತಿದ್ದಾರೆ ಕೂಸ್ ಹೆಂಗಿತ್ತು ಫ್ಲೈಟ್ ಒಳಗೆ ಅಂತ. ಹಾಗಾಗಿ ನಾನು ಆದಷ್ಟು ರೆಕಾರ್ಡ್ ಮಾಡ್ತೀನಿ, ನೋಡೋಣ. ಇವಾಗ ಪ್ಯಾಕಿಂಗ್ 99% ಎಲ್ಲ ಆಗದೆ. ಇಲ್ಲೆಲ್ಲ ಫುಲ್ ಸೂಟ್ಕೇಸ್ ಇಟ್ಕೊಂಡ್ಬಿಟ್ಟಿವಿ. ತುಂಬಾ ಅದೇ ಲಗೇಜ್, ಬಿಕಾಸ್ ನಮ್ಮದು ಅಪ್ಪ ಅಮ್ಮಂದು ಮಗುದು ಎಲ್ಲನೂ ತೊಗೊಂಡೋಗ್ಬೇಕು. ಆ್ಯಂಡ್ ನಾನು ಸ್ವಲ್ಪ ಲಾಂಗ್ ಸ್ಟೇ ನಂದು ಇರೋದಲ್ಲ, ಹಾಗಾಗಿ ಜಾಸ್ತಿ ಅದೇ ಲಗೇಜ್. ನಾಳೆ ಎಲ್ಲನೂ ಮೋಸ್ಟ್ಲಿ ಏರ್ಪೋರ್ಟಲ್ಲೇ ತೋರಿಸ್ತೀನಿ ಅನ್ನಿಸ್ತದೆ. ಈಗ ಸ್ವಲ್ಪ ಮಾತ್ರ ಇಲ್ಲಿ ನನ್ನ ಮುಂದೆ ಇರೋದು, ಇದನ್ನು ತೋರಿಸ್ತೀನಿ ನಾನು. ಆಲ್ಮೋಸ್ಟ್ 16 to 17 ಐ ಥಿಂಕ್ ಅರೌಂಡ್ 16 to 17 ಲಗೇಜ್ ಇರೋದು ನಮ್ಮದು. ಅಂದರೆ ಬಿಗ್ ಸೈಜ್, ಸ್ಮಾಲ್ ಸೈಜ್, ಡೈಪರ್ ಬ್ಯಾಗ್, ಎವ್ರಿಥಿಂಗ್ ಇನ್ಕ್ಲೂಡೆಡ್. ಇಷ್ಟೊಂದು ಲಗೇಜ್ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ನೋಡೋಣ ಹೆಂಗಾಗ್ತದೆ ಅಂತ. ಇಷ್ಟು ಲಗೇಜಸ್ ಟ್ಯಾಕ್ಸಿಯಲ್ಲಿ ಕೂಡ ಆಗೋದಿಲ್ಲ, ಹಾಗಾಗಿ ನಾವು ನಮ್ಮದು ಇಬ್ಬರು ಫ್ರೆಂಡ್ಸ್ ಬರ್ತಿದ್ದಾರೆ. ಆ್ಯಂಡ್ ಒಂದು ಟ್ಯಾಕ್ಸಿ ಬುಕ್ ಮಾಡ್ತಾ ಇದ್ದೀವಿ 3 ಕಾರಲ್ಲಿ. ಒಂದು ನಮ್ಮ ಕಾರಲ್ಲೇ ಹೋಗೋಣ ಅಂತ ಅಂದ್ಕೊಂಡಿವಿ. ನಮ್ಮ ಫ್ರೆಂಡ್ ನಮ್ಮ ಕಾರಲ್ಲೇ ಬರ್ಲಿಕ್ಕೆ ಹೇಳಿವಿ ನಾವು, ಬಿಕಾಸ್ ನಾವು ಇವತ್ತು ನೈಟೇ ಲೋಡ್ ಮಾಡ್ತಾ ಇದ್ದೀವಿ. ಅವನು ಆ್ಯಕ್ಚುಲಿ ಗಣೇಶ್ ಬರ್ತಾ ಇದ್ದಾನೆ, ಸೊ ಅವನೇ ನಾಳೆ ನಮ್ಮ ಕಾರ್ನ ಡ್ರೈವ್ ಮಾಡ್ತಾನೆ. ಅದಾದಮೇಲೆ ಅವನೇ ಬಂದುಬಿಟ್ಟು ನಮ್ಮ ಮನೆ ಹತ್ರ ಇರ್ತಾನೆ. ಅವನ ಕಾರ್ ಅಲ್ಲಿ ತನಕ ಇಲ್ಲಿರ್ತದೆ. ಇವಾಗ ಬರ್ತಿದ್ದಾರೆ ಆ್ಯಕ್ಚುಲಿ ಗಣೇಶ, ರಕ್ಷಿತಾ ಪಾಪ ಅವ್ರು ವರ್ಕ್ ಮುಗಿಸ್ಕೊಂಡು ರೆಸ್ಟ್ ಮಾಡಿಕೊಂಡು ಬರ್ತಾರೆ. ಸೊ ಲೇಟಾಗಿ ಬರ್ತೀವಿ ಅಂತ ಹೇಳಾರ ಅವರು. ಅವ್ರು ಬಂದಾಗ ನಾವು ಸ್ವಲ್ಪ ಲಗೇಜ್ ಫೈನಲ್ ಆಗಿರೋದೆಲ್ಲನೂ ಆದಷ್ಟು ಕಾರಲ್ಲಿ ಇಟ್ಬಿಡ್ತೀವಿ. ಇನ್ನೊಂದು ಕಾರಲ್ಲಿ ನಾಳೆ ಇಡ್ತೀವಿ. ಅದಾದಮೇಲೆ ಮಿಕ್ಕಿದ್ದಾದಮೇಲೆ ನಾವು ಟ್ಯಾಕ್ಸಿ ಬುಕ್ ಮಾಡ್ತೀವಿ. ಚಿಕ್ಕದು ಬೇಕಾ ದೊಡ್ಡದು ಬೇಕಾ ಅಂತ ನೋಡಿಬಿಟ್ಟು ಇನ್ನೊಂದು ಕಾರ್ ಬುಕ್ ಮಾಡಿಕೊಂಡು ಅದರಲ್ಲಿ ಹೋಗೋದು. ಸೊ ಇವಾಗಿನ ಪ್ಲ್ಯಾನ್ ಪ್ರಕಾರ ನಾನು, ಗಣೇಶು, ಸಾಗರ್ ನಮ್ಮ ಕಾರಲ್ಲಿ, ಇನ್ನೊಂದು ಕಾರಲ್ಲಿ ಬರ್ತಾರೆ ವಿತ್ ಲಗೇಜ್. ಆ್ಯಂಡ್ ಅಪ್ಪ ಅಮ್ಮ ಟ್ಯಾಕ್ಸಿಯಲ್ಲಿ ಅಂತ ಅಂದ್ಕೊಂಡಿವಿ. ನಮ್ಮ ಅಪ್ಪ ಅಮ್ಮ ಲಾಸ್ಟ್ ಇಯರ್ ಕೂಡ ಟ್ಯಾಕ್ಸಿಯಲ್ಲಿ ಓಡಾಡಾರೆ, ಸೊ ಅವ್ರಿಗೆ ಧೈರ್ಯ ಅದೇ. ಏರ್ಪೋರ್ಟ್ಗಲ್ಲ, ಸೊ ಅಷ್ಟೊಂದು ದೂರ ಏನೂ ಇಲ್ಲ, ಒಂದು 40 minutes ಅಷ್ಟೇ ಇರೋದು. ಬಟ್ ಜೊತೆಗೆ ಹೋಗೋದು ಎಲ್ಲ ಕಾರ್ಗಳೂ. ಸೊ ಇವಾಗ 6 suitcases ರೆಡಿ ಇತ್ತು, ಬಿಗ್ suitcases. ಇದಷ್ಟನ್ನು ನಾನು ಕೆಳಗಡೆ ಕಾರಲ್ಲಿ ಇಡ್ಲಿಕ್ಕೆ ಕಳಿಸ್ಬಿಡ್ತೀನಿ ಇವಾಗ. ಆ್ಯಂಡ್ ಎಲ್ಲಾನು ಕರೆಕ್ಟ್ ವೇ ಆಗ್ತಾ ಇತ್ತು, ಅದಕ್ಕೆ ನಾನು ಕಳಿಸ್ಬಿಟ್ಟೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಏರ್ಪೋರ್ಟಿಗೆ ಹೊರಟಿದ್ವಿ. ಏನಾಯ್ತು ಅವತ್ತು ಅಂದರೆ ತುಂಬಾನೇ ಟ್ರಾಫಿಕ್ಕು. ಯಾಕೆ ಅಂತ ಗೊತ್ತಿಲ್ಲ, ನಮ್ಗೆ ಏರ್ಪೋರ್ಟ್ ರೀಚ್ ಆಗೋದು ಭಾಳನೇ ಕಷ್ಟ ಆಗ್ಬಿಡ್ತು. ಆ್ಯಕ್ಚುಲಿ ಗಣೇಶ್ ಕಾರಲ್ಲಿ ನಾನು, ಸಾಗರ್ ಮಗನ್ ಕರ್ಕೊಂಡು ಬಂದ್ವಿ. ಇನ್ನೊಬ್ರು ಫ್ರೆಂಡ್ ಕಾರಲ್ಲಿ ಅಪ್ಪ ಅಮ್ಮ ಬಂದು. ನಮ್ಗೆ ಆ್ಯಕ್ಚುಲಿ ಟ್ಯಾಕ್ಸಿ ನೆಸೆಸರಿ ಅಂತ ಅನ್ನಿಸ್ಲಿಲ್ಲ, ತುಂಬಾ ಲಗೇಜ್ ಇತ್ತು. ಬಟ್ ವಿ ಕುಡ್ ಮ್ಯಾನೇಜ್ ಇನ್ 2 cars. 2 SUV ಇತ್ತು, ಒಂದು ನಮ್ದು, ಇನ್ನೊಂದು ಫ್ರೆಂಡಿಂದು. ಆ್ಯಂಡ್ ಅದಾದ್ಮೇಲೆ ಚೆಕ್-ಇನ್ ಕೂಡ ಸ್ವಲ್ಪ ಟೈಮ್ ತಗೊಂತು. ಆಮೇಲೆ ಬಿಕಾಸ್ ನಾವು 2 ಏರ್ಲೈನ್ಸ್ ಅಲ್ಲಿ ಚೆಕ್-ಇನ್ ಮಾಡ್ಬೇಕಿತ್ತು, ಒಂದು ಬ್ರಿಟಿಷ್, ಒಂದು ಜಪಾನ್. ಹಂಗಾಗಿ 2ರಲ್ಲೂ ಜನ ಜಾಸ್ತಿ ಇದ್ರು. ಹಂಗ್ ನೋಡಿದ್ರೆ ಜಪಾನಲ್ಲಿ ಓಕೆ ಸ್ವಲ್ಪ ಬೇಗನೆ ಆಯ್ತು ನಮ್ದು. ಆಮೇಲೆ ಸೆಕ್ಯೂರಿಟಿ ಅಲ್ಲಿನೂ ಫುಲ್ ದೊಡ್ಡ ಕ್ಯೂ ಇತ್ತು. ಮಗು ಇದ್ರೂನು ನಮ್ಗೇನು ಪ್ರಿಯಾರಿಟಿ ಆಗಿ ಮುಂದೆ ಕಳ್ಸಿಲ್ಲ ಅವರು. ಹಂಗಾಗಿ ಅದೂನು ನಮ್ಗೆ ಸ್ವಲ್ಪ ಲೇಟ್ ಆಗೋಯ್ತು. ಮಗು ಎಲ್ಲಿ ಕ್ರಾಂಕಿ ಆಗ್ತದೆ ಅನ್ನೋದೊಂದು ಟೆನ್ಷನ್ ಅಷ್ಟೇ. ಅದ್ ಬಿಟ್ರೆ ಎಲ್ಲಾನು ಸ್ಮೂತ್ ಆಗೇ ನಡೀತು. ಪಾಪ ಮಗುನು ತುಂಬಾ ಕೋಪರೇಟ್ ಮಾಡ್ತು ಆವಾಗ. ಈಗ ಬಂದೀವಿ ಏರ್ಪೋರ್ಟ್ಗೆ, ಸೆಕ್ಯೂರಿಟಿ ಮುಗಿಸ್ಕೊಂಡೆ ಆಲ್ರೆಡಿ ರೆಸ್ಟ್ ತೊಗೊತಾ ಇದ್ದೀವಿ, ಬಿಕಾಸ್ ಅಷ್ಟು ನಮ್ಮ ಹತ್ರ ಲಗೇಜ್ ಇತ್ತಲ್ಲ. ಆ್ಯಂಡ್ ಟ್ಯಾಕ್ಸಿ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ನಲ್ಲ, ಇನ್ನೊಂದೇನು ಟ್ಯಾಕ್ಸಿ ಬೇಕಾಗಲಿಲ್ಲ, ನಮ್ಮದು 2 ಕಾರಲ್ಲೇ ಬಂದ್ವಿ. ಹಾಯ್ ಮಮ್ಮಿ. ಆಯಿತು, ಈಗ ಬೆಂಗಳೂರಿಗೆ ಹೊರಡೋದಕ್ಕೆ ಫ್ಲೈಟ್ ಹತ್ತಲಿಕ್ಕೆ ಐ ಆಮ್ ಎಕ್ಸೈಟೆಡ್. ಕೂಚಿನ ಬೇರೆ ಕರ್ಕೊಂಡು ಹೋಗ್ತಿದ್ದೀವಿ ನಮ್ಮ ಮೊಮ್ಮಗನ್ನ. ನಾನೇನು ತೋರಿಸಲ್ಲ. ಎಸ್ ಗೇಟಲ್ಲಿ ಬರೋದು ಇಂಟರ್ನ್ಯಾಷನಲ್ ಫ್ಲೈಟ್, ಹಾಗಾಗಿ ಇವಾಗ ಟ್ರೈನ್ ಹತ್ಬೇಕು ನಾವು.
ಮಗುನ ಅಮ್ಮ ಎತ್ಕೊಂಡು ಬರ್ತಾ ಇದ್ದಾಳೆ. ಸೊ ಅಮ್ಮನ ಬ್ಯಾಗ್ ಅಪ್ಪ ಇಟ್ಕೊಂಡಾರೆ. ಇವಾಗ ಟ್ರೈನ್ ಬಂತು ಆ್ಯಂಡ್ ನಾವು ಒಳಗೋಗಿ ಜಾಗ ತಗೊಂಡ್ಬಿಟ್ಟಿವಿ, ಸ್ವಲ್ಪ ಕುತ್ಕೊಂಡು ಹೋಗ್ತೀವಿ. ಈಗ ಟ್ರೈನ್ ಇಳಿದ್ವಿ, ಎಲಿವೇಟರಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಬಂದ್ವಿ ನಮ್ಮ ಗೇಟ್ ಹತ್ರ. ನಮ್ಮ ಗೇಟ್ ತನಕ ಬಂದ್ವಿ, ಬಟ್ ಇಲ್ಲಿ ತನಕನೂ ನಮ್ಮ ಮಗು ಕೋಪ್ರೇಟ್ ಏನೋ ಮಾಡ್ತಾ ಇದೆ. ಸೊ ಲೆಟ್ಸ್ ಸಿ, ಹೀಗೆ ಕಂಟಿನ್ಯೂ ಆಗಿಬಿಡಲಿ ನಾವು ಇಂಡಿಯಾ ಬರೋ ತನಕ. ಈಗ ನಮ್ಮ ಗೇಟ್ ಹತ್ರ ಇದ್ದೀವಿ, ಅಂದರೆ ಜೊತೆಗೆ ಇರೋದು, ಪಕ್ಕ ಗೇಟೇ ಸಿಕ್ಕಿರೋದು. ಆ್ಯಂಡ್ ಇಟ್ಸ್ ಟೈಮ್ ಟು ಸೇ ದಿಸ್. ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನೀನಿಲ್ಲ ಅಂದಿದ್ರೆ ಭಾಳ ಕಷ್ಟ ಆಗ್ತಿತ್ತು ಬಡಂತನ. ಇಟ್ ವಾಸ್ ಮೈ ಪ್ಲೆಜರ್. ಅಪ್ಪ, ನಿಮಗೂ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಹೆಲ್ಪ್ ಆಯಿತು. ನೀವಿಬ್ಬರು ಇದ್ದಿಲ್ಲ ಅಂದಿದ್ರೆ ನಮಗೆ ಭಾಳ ಕಷ್ಟ ಆಗ್ತಿತ್ತು. ಹಾಂ, ಬ್ರಿಟಿಷ್ ಏರ್ವೇಸ್ದು ಬೋರ್ಡಿಂಗ್ ಸ್ಟಾರ್ಟ್ ಆಯಿತು. ಇನ್ನು ಅಪ್ಪ ಅಮ್ಮ ಹೊರಡ್ತಾರೆ, ಅದಾದಮೇಲೆ ನಮ್ದಿರೋದು. ಈಗ ಬೋರ್ಡಿಂಗ್ ಆಯಿತು, ಪ್ರಯಾರಿಟಿ ಬೋರ್ಡಿಂಗ್ ಇತ್ತು ನಮ್ಮದು. ಸೊ ಬೇಗನೆ ಬರ್ತಾಯಿದ್ವಿ ಒಳಗಡೆ. ಅಪ್ಪ ಅಮ್ಮ ಒಳಗಡೆ ಹೋದರು ಅವ್ರ ಫ್ಲೈಟಲ್ಲಿ. ಈಗ ನಮಗೆ ಇಲ್ಲಿ ವೆಯ್ಟಿಂಗಲ್ಲಿದ್ದೀವಿ ನಾವು. ಥ್ಯಾಂಕ್ ಯು. ಒಳಗೆ ಎಂಟರ್ ಆದ ತಕ್ಷಣ ಎಲ್ಲ ಏರ್ ಹೋಸ್ಟೆಸ್ ನಮ್ಮ ಕ್ರೂಸಿಂಗ್ ಮಾತಾಡಿಸ್ತಾ ಇದ್ರು, ಬಿಕಾಸ್ ಅಷ್ಟು ಚಿಕ್ಕದಿತ್ತು ಅವಾಗಿನ್ನು. ನಾವು ಲೇಟಾಗಿ ಟಿಕೆಟ್ ಬುಕ್ ಮಾಡಿದ್ವಲ್ಲ, ಸೊ ನಮಗೆ ಬ್ಯಾಸಿನೇಟ್ ಸಿಗಲಿಲ್ಲ. ಹಾಗಾಗಿ ನಾವು ಫ್ಲೈಟಲ್ಲಿ ಲಾಸ್ಟಲ್ಲಿ 2 ಸೀಟ್ ಇರ್ತದಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಇವಾಗ ಟೇಕ್ ಆಫ್ ಆಗ್ತಾ ಇದೆ. ವೆರಿ ಸೂನ್ ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತೀವಿ ಅನ್ನೋದು ತುಂಬ ಖುಷಿ ಇತ್ತು ನಮ್ಮಿಬ್ಬರಿಗೂ. ಮಗು ಮಲ್ಕೊಂಡ್ಬಿಡ್ತು, ಅದಕ್ಕೆ ಸ್ವಲ್ಪ ಹೊತ್ತಾದ್ರೂ ಮೂವಿ ನೋಡೋಣ ಅಂತ ಮೂವಿ ಚೆಕ್ ಮಾಡ್ತಾ ಇದ್ದೆ, ಹಿಂದಿಯಲ್ಲಿ ಯಾವುದಿದೆ ಅಂತ. ಒಂದು ಸಿಕ್ತು. ಸೊ ಅದನ್ನ ಒಂದು ಸ್ವಲ್ಪ ಹೊತ್ತು ನೋಡಿದೆ ಅಷ್ಟೇ. ಆಮೇಲೆ ಮಗು ಮತ್ತೆ ಎದ್ದೇಳ್ತು. ಸೊ ಅದ್ರೊಳಗೇನೆ ನಮ್ದೆಲ್ಲ ಟೈಮು ಆಗೋಯ್ತು. ಆಮೇಲೆ ಏನು ಜಾಸ್ತಿ ಮೂವಿ ನೋಡ್ಲಿಕ್ಕೂ ಆಗಿಲ್ಲ, ಏನೂ ಮಾಡ್ಲಿಕ್ಕಾಗಿಲ್ಲ. ಸೊ ನಾನೊಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆದೆ. ಅದಾದ್ಮೇಲೆ ಮತ್ತೆ ಊಟ ಅದು ಇದು ಅಂತ ಮುಗ್ದೇ ಹೋಯ್ತು. ಊಟ ವೆಜ್ ಪ್ರಿಫರ್ ಮಾಡಿ ನಾವು ಫ್ಲೈಟಲ್ಲಿ ತಗೊಂಡಿದ್ವಿ. ಬಟ್ ಸ್ಟಿಲ್ ಅಮ್ಮ ನಂಗೆ ಮನೆಯಿಂದಾನು ಕಳ್ಸಿದ್ಲು, ಫೀಡಿಂಗ್ ಅಲ್ಲ, ಸೊ ಹಸಿವಾಗ್ತದೆ ಅಂತ. ಆ್ಯಂಡ್ ಇಲ್ಲಿ ಅಪ್ಪ ಡ್ಯೂಟಿ ಸ್ಟಾರ್ಟ್ ಆಗಿತ್ತು, ಅವ್ನಿಗೆ ಡೈಪರ್ ಚೇಂಜ್ ಅದು ಇದು ಅಂತ ಮಾಡ್ತಾ ಇದ್ರು ಅವರು. ಆ್ಯಂಡ್ ಸ್ವಲ್ಪ ಹೊತ್ತು ನಾನು ಅವನಿಗೆ ಹೊರಗಡೆ ತೋರಿಸೋದು ಅದೆಲ್ಲ ಮಾಡ್ತಾ ಇದ್ದೆ, ಬಿಕಾಸ್ ಎದ್ದಿದ್ದ ಯಾವಾಗಲೂ ಮಲಗ್ಸೋದು ಬೇಡ ಅಂತ ಸ್ವಲ್ಪ ಬ್ಯುಸಿ ಇಟ್ಟಿದ್ವಿ. ಆ್ಯಂಡ್ ಸ್ವಲ್ಪ ಹೊತ್ತಾದ್ಮೇಲೆ ಅಪ್ಪ ಮಗಂದು ಸ್ವಲ್ಪ ನಡೀತು, ಖುಷಿಯ ಮೂಮೆಂಟ್ಸ್. ಆಮೇಲೆ ಇಲ್ಲಿ ಜಪಾನ್ ನಾವು ರೀಚ್ ಆದ್ವಿ. ಆ್ಯಂಡ್ ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಇದು ತುಂಬಾ ಲೆಂದಿ ಆಗೋಗ್ತದೆ, ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.